ತುಂಬಾ ಚೆನ್ನಾಗಿತ್ತು. ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ ಅದು ಚೆನ್ನಾಗಿ ಮಾಡಿದ್ರು ಅವರು. ಅದು ನಮ್ಮ ಫೇವ್ರೆಟ್ ಹೀರೋ. ಅದರಲ್ಲಿ ನಮಗೆ ಜಾಸ್ತಿ ಇದು ಇಷ್ಟ ಆಯಿತು. ಥ್ಯಾಂಕ್ ಯು. ಹೇಗಿತ್ತು ಸರ್? ಚೆನ್ನಾಗಿತ್ತು. ಏನು ಇಷ್ಟ ಆಯಿತು ಸರ್? ಫೈಟ್ ಎಲ್ಲ ಇರಬೇಕಾಯಿತು. ಸೀರಿಯಲ್ ಥರ ಮಾಡಿದ್ದಾರೆ ಏನಂದ್ರೆ ಬಟ್ ಬಂದ್ಬಿಟ್ಟು ಎಲ್ಲ ಜನಕ್ಕೆ ಗೊತ್ತಾಗಬೇಕು ಇದೆಲ್ಲ ಅಂತ ಮಾಡಿದ್ದಾರೆ. ಸರ್ ರವಿಚಂದ್ರನ್ ಸರ್ ಆಕ್ಟ್ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಪರವಾಗಿಲ್ಲ, ಅವ್ರಿಗೆ ಬುದ್ಧಿ ಹೇಳಿ ಕೊಡ್ತಾ ಇದ್ದಾರೆ ಅವರಿಗೆ. ಸರ್ ಸಿನಿಮಾ ಮೆಸೇಜ್ ಬಗ್ಗೆ ಏನು ಏನಿಲ್ಲ ಮೇಡಮ್, ನನಗನ್ಸೋ ಪ್ರಕಾರ ಚೆನ್ನಾಗೈತೆ. ಹೆಂಗೈತ್ರಿ ಸಿನಿಮಾ ಚೆನ್ನಾಗಿತ್ತು, ಬಟ್ ಎಸ್ಪೆಷಲಿ ಇದೊಂದು ಸೋಷಿಯಲ್ ಮೆಸೇಜು ಚೆನ್ನಾಗಿತ್ತು. ಬಟ್ ಎಲ್ಲ ಹೆಣ್ಮಕ್ಳು ಬಂದು ಮೂವಿ ಅಂತ ನೋಡ್ಬೇಕು. ಯಾರು ನೋಡಬೇಕು? ಎಸ್ಪೆಷಲಿ ಎಲ್ಲ ಹೆಣ್ಮಕ್ಳು ಈ ವೀಕೆಂಡ್ ಬಂದರೆ ಪಬ್ಸು ಪಾರ್ಟೀಸ್ಗೆ ಹೋಗ್ತಾರಲ್ಲ ಅಂಥ ಹೆಣ್ಮಕ್ಳು ಬಂದು ಪಕ್ಕಾ ನೋಡಲೇಬೇಕು. ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್. ನೆಕ್ಸ್ಟ್ ಲೆವೆಲ್ ಅಲ್ಟಿಮೇಟ್ ಮೂವಿ. ಚಿಕ್ಕವರಿಂದ ದೊಡ್ಡವರವರೆಗೂ ನೋಡೋ ಮೂವಿ ಇದೆ ಇದು. ಒಂದು ಒಳ್ಳೆ ಮೆಸೇಜ್ ಇದೆ. ನಂದೇನಂದರೆ ಎಲ್ಲರೂ ಕನ್ನಡ ಇರಲಿ, ಹಿಂದಿದವ್ರು ಇರಲಿ, ಆಲ್ಮೋಸ್ಟ್ ಎಲ್ಲ ಬಂದು ನೋಡೋ ಥರ ಇದೆ. ನೋಡಲಿ, ಒಳ್ಳೇದಾಗಲಿ. ಯಾರ್ಯಾರು ನೋಡ್ತಾರೆ ಅವ್ರು ಸ್ವಲ್ಪ ಉದ್ಧಾರ ಆಗೋ ಥರ ಐತೆ ನನಗನ್ಸೋ ಪ್ರಕಾರ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಹಾಂ, ಅವ್ರಿಗಂತಾನೆ ಮಾಡಿರೋದು ಇದು. ಯಾರ್ಯಾರು ಕೆಟ್ಟೋಗ್ತಾ ಇದ್ದಾರೆ, ಈ ಬೆಂಗಳೂರು ಜನ್ರೇಷನ್ ಹೆಂಗೆ ನಡೀತಾ ಇದೆ ಅವ್ರಿಗಂತಾನೆ ಇದು ಮಾಡಿರೋ ಮೂವಿ. ತುಂಬ ಚೆನ್ನಾಗಿದೆ. ರವಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನೆಕ್ಸ್ಟ್ ಲೆವೆಲು. ನಮ್ಮ ಭಾಷೆ ಯಾವತ್ತಿದ್ರು ಭಾಷೆ. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಒಂದು ಮೆಸೇಜ್ ಇದೆ. ಯೂತ್ಸ್ ಎಲ್ಲ ತುಂಬ ಹಾಳಾಗ್ತಿದ್ದಾರೆ, ಅದನ್ನು ಹೆಂಗೆ ಹೊರಗೆ ತೆಗಿಬೇಕು, ಜನ ಯಾವ ಥರ ಇದು ಮಾಡ್ತಿದ್ದಾರೆ ಅನ್ನೋದು ತುಂಬ ಚೆನ್ನಾಗಿದೆ. ಒಂದು ಮೆಸೇಜ್ ಇದೆ ಮೇಡಮ್, ಆರಾಮಾಗಿ ಫ್ಯಾಮಿಲಿ ನೋಡ್ಬೋದು. ಚೆನ್ನಾಗಿದೆ. ಸರ್ ಈಗ ಬೆಂಗಳೂರಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಬಂದು ಹೌದು ಕರೆಕ್ಟ್. ಒಂದಷ್ಟು ಬೇರೆ ಆಕ್ಟಿವಿಟೀಸ್ ನಡೀತದೆ. ಹೌದು ಮೇಡಮ್, ತುಂಬ ನಡೀತಾ ಇದೆ. ಅದನ್ನು ಅವಾಯ್ಡ್ ಮಾಡ್ಬೋದು. ಈ ಮೂವಿ ನೋಡಿದ್ರೆ ಕೆಲವರಿಗೆ ಮೈಂಡ್ ಚೇಂಜ್ ಮಾಡ್ಕೋಬೋದು. ಈ ಥರ ಎಲ್ಲ ಮಾಡಬಾರ್ದು, ತಪ್ಪು ಅನ್ನೋದೊಂದು ಅರಿವು ಮೂಡುತ್ತೆ. ಓಕೆ ಮ್ಯಾಮ್. ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಯ್ತಾ? ಹಾಂ, ಇಷ್ಟ ಆಯ್ತು ಮೇಡಮ್. ಈಗ ಸಿನಿಮಾ ಹೆಣ್ಮಕ್ಳೇ ನೋಡ್ಬೇಕಾ ಇಲ್ಲ ಯೂತ್ಸ್? ಇಲ್ಲ, ಯೂತ್ಸ್ ಎಲ್ಲ ನೋಡಿದ್ರೆ ಚೆನ್ನಾಗಿದೆ ಮೇಡಮ್. ಅದು ಒಳ್ಳೆ ಮೆಸೇಜ್ ಇದೆ. ಯಾವ ಥರ ಕೆಡ್ತಾರೆ, ಯಾವ ಥರ ಅವ್ರನ್ನ ಹೊರಗಡೆ ತರ್ಬೋದು, ಎಲ್ಲ ಚೆನ್ನಾಗಿದೆ ಮೇಡಮ್. ರವಿ ಸರ್ ಕೂಡ act ಮಾಡಿದ್ದಾರೆ. ರವಿಚಂದ್ರನ್ ಸರ್ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಇವಾಗ ಹೆಣ್ಮಕ್ಳು ಎಲ್ಲ ಪಬ್ಗಳಿಗೆ ಹೋಗ್ಬಿಟ್ಟು ಡ್ರಗ್ಸು ಅದು ಇದು ಹೆಂಗೆ ಹಾಳಾಗ್ತಾ ಇದಾರಲ್ಲ, ಅವ್ರು ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಇದು ಚಿಕ್ಕವರೇ ನೋಡಬೇಕು, ದೊಡ್ಡವರೇ ನೋಡ್ಬೇಕಂತ ಏನು ರೂಲ್ಸ್ ಇಲ್ಲ. ಇದು ಚಿಕ್ಕವರಿಂದ ಹಿಡಿದು ದೊಡ್ಡವರಿಂದ ಯಾರು ಬೇಕಾದರೂ ನೋಡ್ಬೋದು. ಎಲ್ಲ ಮೂವಿ ಅಲ್ಟಿಮೇಟ್ ಆಗಿದೆ. ರವಿ ಸರ್ ಅಂತೂ ಸಖತ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋ ಇದೇ ಇಲ್ಲ. ತುಂಬ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋಯಿನು ಹೊಸದಾಗಿ ಆ್ಯಕ್ಟ್ ಮಾಡಿದ್ರೂ ನಿಜವಾಗ್ಲೂ ಅಲ್ಟಿಮೇಟಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಿನಿಮಾ. ಕನ್ನಡ ಸಿನಿಮಾ ಇನ್ನೂ ಅದ್ಭುತವಾಗಿ ಹೋಗಲಿ ಅಂತ ನಾನು ಭಾವಿಸ್ತೇನೆ ಅಷ್ಟೇ. ಥ್ಯಾಂಕ್ ಯು.